GSPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾಲುವೆಗೆ ನೀರು ಬಿಡುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡರು, ರೈತರು ಹೋರಾಟಕ್ಕೆ ಸಿದ್ಧತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀರಾಯರ 346ನೇ ಆರಾಧನಾ ಮಹೋತ್ಸವ. ಮತ್ತು ಶ್ರೀ ತಾಯಮ್ಮ ದೇವಿಯ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹಗಳು. ವಾರ್ತೆಗಳ ವಿವರ. ತುಂಗಭದ್ರಾ ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಆಗಸ್ಟ್ 9ರಂದು ರೈತರೊಂದಿಗೆ ಮುನಿರಾಬಾದ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ರೈತರು ಹಾಗೂ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಅನುಕೂಲವಾಗುವಂತೆ ತುಂಗಭದ್ರಾ ಎಡದಂಡೆ ಕಾಲುವೆಗೆ ತಕ್ಷಣದಿಂದ ನೀರು ಬಿಡುವಂತೆ ಒತ್ತಾಯಿಸಿ ಬುಧವಾರದಿಂದ ಪಕ್ಷಾತೀತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಬಿಜೆಪಿ ಮುಖಂಡರು ತಿಳಿಸಿದರು. ಇಲ್ಲಿನ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಎಸ್ ಶಿವರಾಮೇಗೌಡ, ಆಗಸ್ಟ್ 2ನೇ ವಾರಕ್ಕೆ ಕಾಲಿಟ್ಟರೂ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುವ ಬಗ್ಗೆ ಯಾವುದೇ ಅಧಿಕಾರಿ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆ ಆಶ್ರಿತ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಸಾವಿರಾರು ರೈತರ ಕೃಷಿ ಬದುಕು ಆತಂಕದಲ್ಲಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರಿದ್ದರೂ ಕೃಷಿಗೆ ನೀಡಲಾಗಿತ್ತು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗಾಳು ವಿರೂಪಾಕ್ಷಪ್ಪನವರು ಮಾತನಾಡಿ, ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 45 TMCಗೂ ಹೆಚ್ಚು ನೀರು ಸಂಗ್ರಹವಾಗಿದೆ. ಆದರೆ ಕೃಷಿಗೆ ನೀರು ಬಿಡದೇ ಇರುವುದರಿಂದ ರೈತರಿಗೆ ತುಂಬಾ ಕಷ್ಟವಾಗಿದೆ. ನೀರು ಬಿಡುವವರೆಗೂ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು. ಈ ವೇಳೆ ಮಾಜಿ ಶಾಸಕ ಪರಣಮನವಳ್ಳಿ, ಮುಖಂಡರಾದ ತಿಪ್ಪೇರುದ್ರಸ್ವಾಮಿ, ಎಚ್ ಗಿರೇಗೌಡ, HR ಚನ್ನಕೇಶವ, ಸತ್ಯನಾರಾಯಣ ಸೇರಿದಂತೆ ಗಂಗಾವತಿ ಸುತ್ತಮುತ್ತಲಿನ ಗ್ರಾಮದ ರೈತರು ಉಪಸ್ಥಿತರಿದ್ದರು. ಈ ಹಿಂದನ್ನು ಹೋಲಿಸಿದರೆ 40 TMC ಈ ಹಿಂದೆ ಇದೇ ದಿನಾಂಕದಿಂದ ಇತ್ತು. ಆದರೆ ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸಬೇಕಾಗಿರತಕ್ಕಂಥ ನೀರಾವರಿ ಸಲಹಾ ಸಮಿತಿ ಇದುವರೆಗೂ ಕೂಡ ನಿರ್ಣಯ ಮಾಡದೇ ಇರತಕ್ಕಂಥದ್ದು ಮತ್ತು ಯಾವಾಗ ನೀರು ಬಿಡ್ತೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ರಲ್ಲಿ ನಮ್ಮ ರೈತರನ್ನು ಡಾರ್ಕ್ನಲ್ಲಿರ್ತಕ್ಕಂಥ ಕತ್ತಲಲ್ಲಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಯಾಕಂದರೆ ರೈತ ಏನು ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇಲ್ಲ. ಇವತ್ತು ಆ ಪರಿಸ್ಥಿತಿಯನ್ನು ಇವತ್ತು ಈ ಸರ್ಕಾರ ತಂದೊಡಗಿದೆ. ಅದು ನೀರು ಒಂದು ಕಡೆ ಇದೆ, ಆ ಸಿಂಗಟಾಲೂರು ಭಾಗದಲ್ಲಿರ್ತಕ್ಕಂಥ ನೀರಾವರಿ ನಡೀತಾ ಇದೆ. ಆ 2.6 TMC ನೀರು ಇವತ್ತು ಬಳಕೆ ಆಗ್ತಾ ಇದೆ. ಅಲ್ಲಿ ಗಚ್ಚೆ ಹಚ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ನಂಬಿ ಇಲ್ಲಿರ್ತಕ್ಕಂಥ ರೈತರು ಏನು ಇವತ್ತು ಸಸಿ ಮಡಿಗಳನ್ನು ಹಾಕಿ ಸಸಿ ಇವತ್ತು ಕೈ ಬಂದಿರತಕ್ಕಂಥದ್ದು ಮುಂದಿನ ದಿನ ಹಚ್ಚದೇ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಅವರಿಗೆ ಯಾವುದೇ ಯಾವ ತಾರೀಕಿಗೆ ನಾವು ICC ಮೀಟಿಂಗ್ ಕರಿತೀವಿ ಅಂತಕ್ಕಾಗಲಿ ಅಥವಾ ಎಂದಲಿಂದ ನೀರು ಬಿಡ್ತೀವಿ ಅಂತಕ್ಕಂಥದ್ದು ಹೇಳದೇ ಇರತಕ್ಕಂಥದ್ದು ಈ ರೈತರಿಗೆ ಮಾಡ್ತಕ್ಕಂಥ ಒಂದು ಅಂಧಕಾರದಲ್ಲಿ ಕೂಡಿಸ್ತಕ್ಕಂಥ ವ್ಯವಸ್ಥೆ ಈ ರೈತರ ಸರ್ಕಾರ ಮಾಡ್ತಾ ಇದೆ. ICC ಸಭೆ ಕರಿಬೇಕಾಗಿರ್ತಕ್ಕಂಥದ್ದು ಕೂಡ ಇದೆ. ಇಂದಿನ ಫಿಗರ್ಗಳನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ಆ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ಉತ್ತಮವಾಗಿರ್ತಕ್ಕಂಥ ಸಂದರ್ಭವನ್ನು ನೋಡ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಹಿಂದೆ ನೀರಿಲ್ದಾಗ ನಾವು ಬಿಡು ಅಂತ ಹೇಳಿದ್ರೆ ನಮ್ಮನ್ನು ಮೂರ್ಖರು ಅನ್ಬೋದು, ಇಲ್ಲ ರಾಜಕೀಯ ಮಾಡ್ತೀರಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಉದ್ದೇಶ ಇಷ್ಟೇ, ನಾವು ರಾಜಕಾರಣ ಮಾಡೋಕ್ಕತ್ತಿಲ್ಲ, ರೈತರ ಹಿತಾಸಕ್ತಿಯನ್ನು ಕಾಪಾಡೋ ಸಲುವಾಗಿ ಮತ್ತು ಇದು ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ, ಕೇಳ್ತಾ ಇದ್ದೀವಿ. ಇವತ್ತು 45 ನೀರಿದೆ. ಕೇಳೋದಿಷ್ಟೇ, ಈ ಭಾಗದ ರೈತರಿಗೆ 3 ವರ್ಷದಿಂದ ಬರಗಾಲ ಇರೋದಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತು ಈ ಭಾಗದ ರೈತರು ಏನು ಆಲೆ 1-1.5 ತಿಂಗಳ ಸಸಿ ಮಡಿ ಹಾಕಿ ಆಗಿದೆ. ಸಸಿ ವಯಸ್ಸಾಗ್ತದೆ. ಆ ಸಸಿ ವಯಸ್ಸಾದ ಮೇಲೆ ಅದು ಯಾವಾಗಲೂ ಅನುಕೂಲ ಬರೋದಲ್ಲ. ಮುಂದೆ ಡಿಸೆಂಬರ್ ಲೇಟಾಗಿ ನೀರು ಬಿಟ್ರೆ ಡಿಸೆಂಬರ್ಗೆ ಇಳುವರಿ ಮೊಳಕೆ ಹೊಡೆಯೋದಲ್ಲ. ಆ ಥಂಡಿಗೆ ಇಳುವರಿನ ಕಮ್ಮಿಯಾಗ ಇದೆ. ಆದ ಕಾರಣ ಇಮಿಡಿಯೇಟ್ ಎಷ್ಟು ಬಿಡ್ಬೇಕಾಗ್ತದೆ, ICC ಇಮಿಡಿಯೇಟ್ ಮೀಟಿಂಗ್ ತಗೊಂಡು ನೀರು ಯಾವಾಗ ಬಿಡ್ತೀವಿ ಅದು ಇಮಿಡಿಯೇಟ್ ಆಗಿ ಸರ್ಕಾರ ತಿಳಿಸ್ಬೇಕಾಗಿತ್ತು. ಇವತ್ತಿನ ತನ ನಾನು 8ನೇ ತಾರೀಕು ಮಾಡ್ತೀನಿ, 10ನೇ ತಾರೀಕು ಮಾಡ್ಕೊಂಡು ಏನು ಮುಂದಾಕ್ಯಂತ ಹೋಗ್ತಾ ಇದ್ದಾರೆ. ಇದರ ನಿರ್ದಿಷ್ಟದಿಂದ ಅನೇಕ ರೈತರು ಇವತ್ತು ಮೀಟಿಂಗ್ ಮಾಡಿ ನಾವು ಹೋರಾಟ ಮಾಡಬೇಕು, ಈ ಥರ ಆದರೆ ನಮಗೆ ತೊಂದರೆ ಆಗ್ತೈತೆ ನಮ್ಮ ಭಾವನೆ ವ್ಯಕ್ತಪಡಿಸಿದಾಗ ಎಲ್ಲರೂ ಹಿರಿಯರು ಮತ್ತು ರೈತ ಮುಖಂಡರು ಇವತ್ತು ಹೋರಾಟದ ನಿರ್ಮಾಣ ಮಾಡಬೇಕು. ಮುನಿರಾಬಾದ್ ಡ್ಯಾಮಿಗೆ ನಾಳೆ ಹೋಗಬೇಕು, ಮುತ್ತಿಗೆ ಹಾಕಬೇಕು. ಅವತ್ತು ನೀರು ಬಿಡೋದನ್ನು ನಾವು ಅನಿರ್ದಿಷ್ಟವಾಗಿ ಆ ಮುತ್ತಿಗೆ ಕೆಲಸವನ್ನು ಮಾಡಬೇಕೆಂಬ ರೈತರ ಏನು ತೀರ್ಮಾನ ತಗೊಂಡ್ರೆ ಅವ್ರಿಗೆ ನಾವು ಬೆಂಬಲವಾಗಿ ರೈತರ ಹೋರಾಟ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಬಂದು ರೈತರು ಭಾಗವಹಿಸ್ತಾರೆ, ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ರೈತರು ಸಲಹೆ ಕೊಟ್ಟರೆ ಅಂತಂದ್ರೆ ನಾನು ಪಾರ್ಟಿ ಎಲ್ಲರೂ ಸೇರ್ ಮಾಡೋಣ ಅಂದ್ರೆ ಆಯ್ತು, ಒಳ್ಳೇದಪ್ಪ, ಎಲ್ಲರೂ ಸೇರ್ ಮಾಡೋಣ. ಒಂದು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ವಿಳಂಬ ಮಾಡಿದಂಥ ಒಂದು ದೃಷ್ಟಿಯಿಂದ ಎಲ್ಲ ರೈತರು ಇವತ್ತು ಸಸಿ ಹಾಕಿ ಇವತ್ತು ಏನು
ಹಚ್ಚುವಂಥ ಟೈಮ್ನಾಗ ಇನ್ನೂ ವಿಳಂಬ ಆಗೋಂಥ ಕಾರಣ ಯಾಕಂತ ಕೇಳೋದಕ್ಕಾಗಿ ಸುಮಾರು ದಿವಸಗಳಿಂದ ನಾವು ವಿಚಾರ ಮಾಡೋಕ್ಕಾಗಿ ಇನ್ನೂ ಏನು ಅವರು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾಳೆ ಮುನಿರಾಬಾದ್ ಏನು ಚೀಫ್ ಇಂಜಿನಿಯರ್ ಆಫೀಸ್ ಹತ್ರ ನಾವು ಹೋಗಿ ಅಲ್ಲಿ ಧರಣಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಬಂದು ಏನು ರೈತರು ಏನೆಲ್ಲ ಒಂದು ತೀರ್ಮಾನ ತಗೊಂಡಿವಿ. ಇದು ಯಾವುದೇ ಒಂದು ಪಕ್ಷದ ಅಂತಲ್ಲ, ಇದು ನಾನ್ ಪೊಲಿಟಿಕಲ್ ಆಗಿ ಪಕ್ಷಾತೀತವಾಗಿ ಒಂದು ಕರೆ ಕೊಡುತ್ತೆ. ಆ ಕಾರಣ ಹಂಗಲ್ಲ, ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಏನು ನೆಲೆಯನ್ನು ನಾವು ಪ್ಲಾಂಟೇಷನ್ ಮಾಡ್ತೀವಿ, ಆಗಸ್ಟ್ 15 ದಾಟಿನಪ್ಪ ಅಂತಂದರೆ ಡಿಸೆಂಬರಿಗೆ ನಾವು ತೆನೆ ಉಚ್ಚಿದಪ್ಪ ಅಂದ್ರೆ ತೆನೆ ಸರಿಗುಚ್ಚಲ್ಲ, ಅದು ಚಳಿ ಇರುತ್ತೆ. ಆಮೇಲೆ ಈ BPH ಅಂದ್ರೆ ಈಗ ಕಂಚಿಗಂದ್ರೆ ಇದು ಗಾಮಿ ಬರುತ್ತೆ. ಆ ಕಾರಣಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆಗಸ್ಟ್ ಒಳಗನೆ ನಾವು ಪ್ಲಾಂಟೇಷನ್ ಮಾಡಿದ್ರೆ ನಮಗೆ ಬಂದು ಬೆಳೆ ಬರುತ್ತೆ. ಇಲ್ಲರ ಅದು ಮಾಡಿದ್ದು ಲೇಟಾಗಿ ಪ್ಲಾಂಟೇಷನ್ ಮಾಡಿದ್ದು ಅದು ಬೆಳೆ ಸಹಿತ ನಮಗೆ ಕೈದಕ್ಕಲ್ಲ. ಆ ಕಾರಣಕ್ಕೆ ಜಲ್ದಿ ಬಿಡ್ಬೇಕಂದ್ರೆ ಒತ್ತ ಎಲ್ಲರದು ಏನು ಬೇರೆ ಯಾರ್ದು ರಾಜಕಾರಣ ಪ್ರಶ್ನೆ ಬಂದಿಲ್ಲ. ಇದಕ್ಕೆ ಕಾಲಕ್ಕೆ ಫಸ್ಟ್ ಬಿಡಬೇಕು ನೀರಂದ್ರೆ ತುಂಗಭದ್ರಾ ಇದ್ರಾಗ. ಅದ್ರ ಬಗ್ಗೆ ನಾವು ಕೇಳಿದ್ರೆ ನೀರಿಲ್ಲ ಅಂತ ಹೇಳಿದ್ರು. ಹೋದ ವರ್ಷ ಆದಂಗೆ ಆಗಿದ್ರೆ ಹೆಂಗೆ ಅಂತ ಅಲ್ಲಿ ನೀರು ಕೇಳಿದ್ರು. ಅದಕ್ಕೆ ನಾವು ಉತ್ತರ ಏನಂದ್ರೆ ಒಂದು 15 ದಿವಸ ಮೇಲೆ ಈಗ ಲೇಟ್ ಆಗಿತ್ತು ಹೋದ ವರ್ಷಕ್ಕನ್ನ. ಈಗ ನೀರು ಹೋದ ವರ್ಷಕ್ಕನ್ನ ಜಾಸ್ತಿ ಆಯ್ತು. ಆಮೇಲೆ ಮೇಲಿಂದ ಬರೋದನ್ನು ಹೋದ ಸಲ 40 TMC ಆಗಿದ ಮೇಲೆ ನೀರೇ ಬಂದಿಲ್ಲ ಸರ್. ಈಗ 5,000 4,000 ಬಂದಿತ್ತು. ಈಗ ಹಂಗೆಲ್ಲ ಪರಿಸ್ಥಿತಿ ಪರವಿಲ್ಲ. ನೀರು ಬಿಡ್ರಿ, ನಮ್ಮ ಒಂದು ಕ್ರಾಪ್ ಮೊದಲು ಮಾಡ್ಕೊಂಡ ಮೇಲೆ ಮುಂದಿನ ವರ್ಷ ತೀರ್ಮಾನ ಹಂಗೆ ಡ್ಯಾಮ್ ಕಂಟಿನ್ಯೂ ಆಗಿದ್ರೆ ಮುಂದೆ ಏನೇನು ರೈತರು ಹೆಂಗೆ ಬೆಳಿಬೇಕು ಏನು ಬೆಳಿಬೇಕು ರೈತರು ತೀರ್ಮಾನ ಮಾಡ್ಕೊತಾರೆ. ಈಗ ಸದ್ಯ ಮಾತ್ರ ಅರ್ಜೆಂಟ್ ನೀರು ಬಿಡಬೇಕು, ಇಲ್ಲಾಂದ್ರೆ ಯಾವ ಬೆಳೆನೂ ಬರೋದಿಲ್ಲ. ಅದಕ್ಕೆ ನಾವು ಅದು ತೀರ್ಮಾನ ಮಾಡ್ಕೊಂಡು ಅದಕ್ಕೆ ಅರ್ಜೆಂಟ್ ನೀರು ಬಿಡ್ಸಕ್ಕಂತ ನಾಳೆ ಡ್ಯಾಮ್ದಲ್ಲಿ ನಮ್ಮ ಹಿರಿಯರು ಎಲ್ಲರೂ ಬಂದ್ ಮಾಡಿದ್ರೆ ಅಷ್ಟೊತ್ತಿಗೆ ನೀರು ಕಲ್ತಾವೆ. ಮತ್ತೆ ಅವೇನೂ ಆಗಿಲ್ಲ. ಹೋದ ವರ್ಷ ಆದಂಗೆ 100 ವರ್ಷಕ್ಕೆ ಒಂದ್ಸಲ ಯಾವಾಗ ಆಗ್ತದೆ. ಸತ್ಯ ಅದೇ ಹಂಗೆ ಆಗ್ತದಲ್ಲ, ಅದೇನಿಲ್ಲ. ಎಲ್ಲ ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಮಾಡಿದ್ರೆ ನೀರು ಉಳಿತಾವಂತ. ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಅಲ್ಲ, ನಮಗೆ 4,100 6,000 ಲೆಕ್ಕ ಹೇಳ್ಯಾರ. ನಮ್ಮಲ್ಲಿ ನಮ್ಮ 3,500 ಬಿಡ್ರಿ. 3,500 ಬಿಡ್ರಿ. ಎಲ್ಲನ ಮಳೆ ಆಗ್ತಿದ್ರೆ ಸ್ವಲ್ಪ ನೀರು ಕಮ್ಮಿ ಹರಿಸ್ಕೊತಾರೆ ರೈತರು. ನಾವು ನಮ್ಮ ಕಾಲುಗಳು ಬೇಕಾದ್ರೆ ಇದೇ ಕಾಲುವೆ ಆನಣ್ಣನ ಬರ್ತಲ್ಲ, ನಮ್ಮ ಕಾಲುವೆಗಳು ಬೇಕಾದ್ರೆ ಆನಣ್ಣನ ಬರ್ತದೆ ಮಾಡಿ ಒಂದು ವಾರದಾಗ ಒಂದು ಸಿದ್ದಾಪುರ ಅಲ್ಲ. ಅದ್ರಾಗ ರೀಸನ್ ನಮ್ಮ ಇದ್ರಾಗೇ ಡ್ಯಾಮ್ ಇದ್ರಾಗೇ ಐತಿ. ಅದ್ರ ಪ್ರಕಾರ ಅಂದ್ರೆ ನಾವು ನಮ್ಗೆ ನೀರೇ ಬಿಡಲೇಬೇಕಲ್ಲ. ಇಷ್ಟೊತ್ತಿಗೆ ನೀರೇ ನಮಗೆ ಕ್ರಾಪ್ ಬಿಡಬೇಕಲ್ಲ. ಆದರೆ ರೈತರು ಎಲ್ಲರಿಗೆ ನಮಗೆ ನಾವು ಕೇಳೋದೇನಂದ್ರೆ ಎಲ್ಲ ರೈತರಿಗೆ ನೀರು ಇದ್ದರೆ ಎಲ್ಲ ರೈತರಿಗೆ ಬರಲಿ. ಒಂದು ನೀರು ಕಮ್ಮಿ ಇದ್ರೆ ಅದು ಆಪಣ್ಣ ಪದ್ಧತಿ ಬೇಕಾದ್ರೆ ಮುಂದಿನ ವರ್ಷ ಹೆಂಗಿರ್ತದೆ ನೋಡೋಣ. ಈ ಸಲ ಸದ್ಯ ನಮ್ಗೆ ಯಾವ ಬೆಳೆ ಆಗ್ಲಾರ್ದಂಗೆ ಆಗ್ಬಿಟ್ಟದೆ. ಬಂದಿದ್ರು ಮತ್ತು ಎಲ್ಲ ಪಕ್ಷದ ಮುಖಂಡರು ಬಂದಿದ್ರು. 5ನೇ ತಾರೀಕು ICC ಕರಿತೀವಂದ್ರು, 8ನೇ ತಾರೀಕು ICC ಕರಿತೀವಂದ್ರು, 10ನೇ ತಾರೀಕು ICC ಕರಿತೀವಂದ್ರು. ಈಗ ಮೊನ್ನೆ ಹೇಳಿಕೆ ಬಂತು ಮತ್ತು 13ನೇ ತಾರೀಕಿಗೆ ನೋಡುವ ಅಂತೇಳಿ ಬೋಸರಾಜ್ ಅವರು ಅಂಪೈ ಅವರು ಕಾಡ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅಂದರೆ ಅವ್ರು ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ರಾಯರೆಡ್ಡಿ ಇರ್ಬೋದು, ನಮ್ಮ ಶಾಸಕ ತಂಗಡಿಗೆ ಮುಖ್ಯಬಾಲ್ ಇರ್ಬೋದು, ಮತ್ತು ನಮ್ಮ ಯಾರು ಈ ಒಂದು ಕಾಡ ಅಧ್ಯಕ್ಷರಾಗಲಿ ಚೀಫ್ ಇಂಜಿನಿಯರ್ ಆಗಲಿ RC ಆಗಲಿ ಗುಲ್ಬರ್ಗ ಯಾರು ಸ್ಪಷ್ಟವಾದ ನಿಲುವನ್ನು ತಗೊಳಕ್ಕೆ ತಯಾರಿಲ್ಲ. ICC ನಂತರನೇ ನೀರು ಬಿಡೋಕೆ ನಾವು ಯೋಚನೆ ಮಾಡ್ತೀವಿ ಅಂತಾರೆ. 13ನೇ ತಾರೀಕಿನ ನಂತರ ಅವತ್ತೂ ಡಿಸೈಡ್ ಮಾಡ್ಬೋದು, ICC ಕರಿಬೋದು ಬಿಡ್ಬೋದು. ರೈತರಿಗೆ ಅನುಮಾನ ಬಂದಿದೆ, ಈ ಸಲ ನೀರು ಬಿಡ್ತಾರಲ್ಲ ಆತಂಕದಾಗಿದ್ದಾರೆ. ಈಗ ಸಸಿಮಡಿ ಹಾಕಿದ್ವೆಲ್ಲ ಮುದೇವಾಗಿಬಿಟ್ಟಾವೆ. ಡಿಸೆಂಬರ್ ಚಳಿಗೆ ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ನಾವು ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಸತ್ಯಣ್ಣ ಇರ್ಬೋದು, ಯಮನಪ್ಪ ಇರ್ಬೋದು, ಚನ್ನಕೇಶ್ ಇರ್ಬೋದು, ಪರಣ್ಣವರು, ನಾವು ಶಿವರಾಮಗೌಡರು ಎಲ್ಲರೂ ಒಂದು ತೀರ್ಮಾನ ಮಾಡಿ ಇವತ್ತೇನು ತೀರ್ಮಾನ ಮಾಡೀವಿ, ಈಗ ಹಳ್ಳಿಗೆ ಹೋಗ್ತೀವಿ ನಾವು. ನಾನೇ ಬೆಳಗ್ಗೆ 10 ಗಂಟೆಗೆ ತುಂಗಭದ್ರಾ ಜಲಾಶಯದ ಮುಖ್ಯ ಕಚೇರಿ ಆಗಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ನಾಳೆ ಹೋಗಿ ನಾವೆಲ್ಲ ಜನ ರೈತರು ಪಕ್ಷಾತೀತವಾಗಿ ರೈತರು ಹಿತ ಕಾಪಾಡೋದಕ್ಕೋಸ್ಕರವಾಗಿ ನಾವಲ್ಲಿ ನಾವು ಧರಣಿ ಪ್ರಾರಂಭ ಮಾಡ್ತೀವಿ. ನಾಳೆ ಅವ್ರು ನಮಗೇನು ಗೊತ್ತಿಲ್ಲ, ನಮಗೆ TMC ಗೊತ್ತಿಲ್ಲ, ನಮಗೆ ನೀರಾವರಿ ಸಲಹಾ ಸಮಿತಿ ನಿರ್ಣಯನೂ ನಮಗೆ ಬೇಡ. ಅವ್ರು ಯಾವಾಗಾನ ನೀರಾವರಿ ಸಲಹಾ ಸಮಿತಿ ಕರ್ಕೊಳ್ಳಿ ಬಿಡ್ಲಿ. ನಮಗೆ ತಕ್ಷಣ ನಾಳೆನೇ ಸಾಯಂಕಾಲದೊಳಗೆ ನೀರು ಬಿಡೋಕೆ ಇವತ್ತು ಗಡುವು ಕೊಡ್ತಾ ಇದೀವಿ. ನಾಳೆ ಬೆಳಗ್ಗೆ ಒಳಗೆ ಇವತ್ತು ನಿರ್ಣಯ ತಗೋಬೇಕು. ನಾಳೆ 11 ಗಂಟೆ ಒಳಗೆ ಇಲ್ಲೂ ತಗೊಳ್ಳದ್ರೆ ನಾವು ಮುಂದೆ ತೀರ್ಮಾನ ಮಾಡ್ಬೇಕಂತ ಮಾಡೀವಿ. ನಾಳೆ ಕಚೇರಿಗೆ ಮುತ್ತಿಗೆ ಹಾಕೋ ಸಲುವಾಗಿ ಸಾಮೂಹಿಕವಾಗಿ ಎಲ್ಲರೂ ನಾಳೆ ಎಲ್ಲ ಯಾರು ಬರೋರು ಎಲ್ಲರೂ ಬರ್ಬೋದು. ಅವಾಗ ಸಹಿತ ಅವ್ರು ಏನು ಹೇಳಿದ್ರು, ನಾವು 8ನೇ ತಾರೀಕು ICC ಕರಿತೀವಿ, 10ನೇ ತಾರೀಕು ಕರಿತೀವಿ ಅಂತ ಬೇರೆ ಹೇಳಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ರಲ್ಲಿ ಮತ್ತು ಈ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಅವ್ರು ಏನಂದ್ರೆ ಜನರು ಒಂದು ನಮೂನೆ ಅವತ್ತಿನ ಆ ಭಾಗದ ರೈತರು ಒತ್ತಾಯ ಮಾಡಿದ್ರು. ಆದ್ರೆ ಏನಾಯ್ತಂದ್ರೆ ಹೋದ ಸಲ ನೀವು ಕಂಪೇರ್ ಮಾಡಲಾಗಿ 39 TMC ಇತ್ತು, ಈ 44-45 TMC ಸನೇಕದ ಮತ್ತು ಇನ್ಫ್ಲೋನು ಜಾಸ್ತಿ ಅದ. ಇಷ್ಟೆಲ್ಲ ಇದ್ದಾಗ ಯಾಕೆ ಬಿಡೋಲ್ಲ ತಿಳಿಯೋದು. ಇವತ್ತಿನ ಪತ್ರಿಕೆಗಳಲ್ಲಿ ಓದಿದ್ವಿ ನಾವು, ಆನ್ ಆ್ಯಂಡ್ ಆಫ್ ಮಾಡಿ 50 TMC ಬರಲಿ ಅನ್ನುವಂಥ ಮಾತನ್ನು ನೋಡಿದ್ವಿ. ಆದ ಕಾರಣ 100ಕ್ಕೆ 100 ಇನ್ಫ್ಲೋ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಲಿ ಬಂದುಬಿಡ್ತದೆ. ಮೊದಲು ನಾಳೆ ಹೋರಾಟ ಎಲ್ಲರೂ ಕೂಡ್ಕೊಂಡು ಇದರಲ್ಲಿ ಯಾವುದೇ ಒಂದು ಪಕ್ಷಾತೀತವಾಗಿ ಯಾವ ಪಕ್ಷದೂ ಇಲ್ಲ,
ಎಲ್ಲರೂ ಕೂಡ್ಕೊಂಡು ಏನದಲ್ಲ ವಿಶೇಷವಾಗಿ ನಾಳೆ ರೈತರಿಗೆ ಕೂಡಲೇ ನೀರು ಬಿಡಬೇಕನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಬೆಳಗ್ಗೆ 10:00 ಅಂದಾಜು ನಮ್ಮೆಲ್ಲ ರೈತರು ಕೂಡ್ಕೊಂಡು ಒಂದು ಪ್ರತಿಭಟನೆ. ಗಂಗಾವತಿ ಆನೆಗೊಂದಿಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ಸ್ವಾಮೀಜಿಗಳಾದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ 45ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗೋಶಾಲೆಯ ಆವರಣದಲ್ಲಿ ಭಕ್ತಾದಿಗಳಿಂದ ಸಸಿ ನೀಡುವ ಕಾರ್ಯಕ್ರಮ ನಡೆಯಿತು. भगवती हे चिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवन पोषिणि शङ्करतोषिणि कल्मषमोचनि घोररते तनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्बवनप्रियवासविलासिनि वासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधु कैटभगञ्जनि कैटभभञ्जनि रासरते जय जय हे महिषासुरमर्दिनि रम्यकपर्दिनि शैलसुते विलोचनि धूम्रशिखे समरविशोणित बीज समुद्भव बीजलताधिक बीजलते शिव शिव शुम्भ निशुम्भ महाहव दर्पित भूत पिशाचपते जय जय हे महिषासुरमर्दिनि रम्यकपर्दिनि शैलसुते खंडित कुंडलि तुंडित मुंडक जाधिपते रिपुगज गंड विधारण खंड पराक्रम चौंड मृगाधिपते निज भुज दंड निपातित चंड निपा पूज्य गुरुಗಳಾದ ಬ್ರಹ್ಮಯ್ಯ ಸ್ವಾಮೀಜಿಯವರ ಹುಟ್ಟಿದಬ್ಬ ಸಂದರ್ಭದಲ್ಲಿ ಇವತ್ತು ಎನ್ ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಇವತ್ತು ವನ ಮಹೋತ್ಸವನ ಹಮ್ಮಿಕೊಂಡಿದ್ವಿ. ದುರ್ಗಾ ದೇವಸ್ಥಾನ ಆವರಣೆಯಲ್ಲಿ ಗೋಶಾಲೆ ಪಕ್ಕಿಗೆ ಇದು ದಾನಿಗಳು ಸಾಕಷ್ಟು ಜನ ಗಿಡಗಳು ಅದು ತಂದು ಕೊಟ್ಟಿದ್ದಾರೆ. ಅದು ಬೆಳೆಸೋ ಜವಾಬ್ದಾರಿ ಸ್ವಾಮಿಯವರು ತಗೊಂಡಿದ್ದಾರೆ. ಅವರು ಹುಟ್ಟಿದಬ್ಬೆಯಲ್ಲಿ ಒಳ್ಳೆಯ ಮಹೋನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಅವರು ಧನ್ಯವಾದಗಳು ತಿಳಿಸ್ತಾರೆ. ಒಂದು ವಿಭಾಗದಲ್ಲಿ ಆದಿಶಕ್ತಿ ಗೋಸೇವಾ ಸಮಿತಿ ಅಂತ ಹೇಳಿ ನಾವು ಗಂಗಾವತಿಯ ಒಂದು ಯುವಕರು ಇಲ್ಲಿ ಗೋಸೇವಾ ನಡೆಸ್ತಾ ಇದ್ದೀವಿ. ಈ ಕಟ್ಟಡ ವ್ಯವಸ್ಥೆ ಇರ್ಬೋದು, ಗೋವಿನ ಮೇವು ದಾಣ ಇರ್ಬೋದು, ಮತ್ತು ಇತರ ಒಂದು ಅನುಕೂಲಗಳನ್ನು ಇವರಿಗೆ ಕೊಟ್ಟು ಗೋ ರಕ್ಷಣೆ ವಿಚಾರದಲ್ಲೂ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು NR ಫೌಂಡೇಶನ್ ಮತ್ತು ಆದಿಶಕ್ತಿ ಗೋಸೇವಾ ಸಮಿತಿ ವತಿಯಿಂದ ಇಲ್ಲಿ 200 ಸಸಿಗಳನ್ನು ನಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿ ವರ್ಷವೂ NR ಫೌಂಡೇಶನ್ನಿಂದ ನಾವು 10,000 ಸಸಿಗಳನ್ನು ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಅದರ ಅಂಗವಾಗಿ ಈ ಗುಡ್ಡನ ಸುತ್ತಮುತ್ತ ಇಲ್ಲಿ ಒಂದು ಗೋ ಶಾಲಾ ಆಗಿರೋದ್ರಿಂದ ಇಲ್ಲಿ ನೆರಳಿನ ಅನುಕೂಲ ಇರಲಿ ಅಂತೇಳಿ ಮರಗಳನ್ನು ನಾಡ್ತಾ ಇದ್ದೀವಿ. ಗಂಗಾವತಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ರಾಯರ 346ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹಾಗೂ ಕನ್ನಡಪ್ರಭ ದಿನಪತ್ರಿಕೆ ವಿಶೇಷ ಅಂಕಣವನ್ನು ಬಿಡುಗಡೆಗೊಳಿಸಲಾಯಿತು.
ಗುರು ರಾಘವೇಂದ್ರರ ಚರಣ ಕಮಲದ ದರ್ಶನದ ಭಾಗ್ಯವು ಇದು. ರಘು ಚರಣಗಳ ಗುರು ಕಮಲ ನಯನವು ಸ್ಪರ್ಶಿಸಿದ ಸಮಯವು ಇದು. ಗುರು ರಾಘವೇಂದ್ರ ಯೋಗೀಂದ್ರ. ಗುರು ಕರುಣೆ ಮಂತ್ರಾಲಯದಲ್ಲಿ ತುಂಗೆಯಂತೆ ಹರಿಯಲು ಕಾಮಕ್ರೋಧ ಭೇದಗಳಳಿಸಿ ಹೃದಯದಿ ಮೂಲ ರಾಮನು ನೆಲೆಸಿದ. ಗುರು ರಾಘವೇಂದ್ರ ಯೋಗೀಂದ್ರ. ರಾಘವೇಂದ್ರ ಗುರುಸಾರ್ವಭೌಮರ 346ನೇ ಆರಾಧನೆ ನಡೀತಕ್ಕಂತಹದ್ದಾಗಿದೆ. ಆರಾಧನಾ ವಿಶೇಷ ಆಗಿರತಕ್ಕಂತಹ ಗುರುಗಳ ಚರಿತ್ರೆಯನ್ನು ಕಾಣತಕ್ಕಂಥವ್ರಾಗ್ತೀವಿ. ಗುರುಗಳನ್ನು ಮೋಕ್ಷಕ್ಕೆ ಬಾ ಅಂತ ಕರೆದರೆ ಅದಕ್ಕೆ ಹೇಳಿದ್ರಂತೆ ರಾಯರು, ಬೇಡ ಮೋಕ್ಷಕ್ಕೆ ಬರಲಿಲ್ಲ ಅಂತ ಹೇಳ್ತಾರಂತೆ. ಯಾಕೆಂದರೆ ಅನೇಕರು ನನ್ನ ಜೊತೆಗೆ ಇನ್ನೂ ಮೋಕ್ಷಕ್ಕೆ ಬರತಕ್ಕಂಥವ್ರು ಇದ್ದಾರೆ, ಅವರನ್ನೆಲ್ಲ ಕರೆದುಕೊಂಡು ಬರಬೇಕು. ಹಾಗಾಗಿ 700 ವರ್ಷ ಪರ್ಯಂತರವಾಗಿ ನಾನು ಶ್ರೀರ ಬೃಂದಾವನ ಇರ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಕಾಣ್ತೇವೆ. ಹಾಗಾಗಿ ಅದರ ನಿಮಿತ್ತವಾಗಿ ಆರಾಧನಾ ಮಹೋತ್ಸವ ಆಗಿರತಕ್ಕಂಥ ಇಂದು ಅರ್ಥಾತ್ ದಿನಾಂಕ 6ರಿಂದ ಪ್ರಾರಂಭವಾಗಿರತಕ್ಕಂಥ ಕಾರ್ಯಕ್ರಮ. 6ನೇ ತಾರೀಕು ಸಾಯಂಕಾಲ ಶಾಖೋತ್ಸವ, ಧ್ವಜಾರೋಹಣ, ಧಾನ್ಯ ಪೂಜೆ ಮೊದಲಾಗಿರ್ತಕ್ಕಂಥ ಪೂಜೆ ಪ್ರಾರಂಭವಾಗಿದೆ. ದಿನಾಂಕ 7ರಂದು ಗ್ರಹಣದ ಪ್ರಯುಕ್ತವಾಗಿ ನವಗ್ರಹ ಶಾಂತಿ ಆಗಿರತಕ್ಕಂಥದ್ದಾಗಿದೆ. 8, 9, 10 ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತಕ್ಕಂಥ ಮಹೋತ್ಸವದಲ್ಲಿ ಕಾಣ್ತೇವೆ. ಪೂರ್ವಾರಾಧನಾ ಪ್ರಯುಕ್ತವಾಗಿರ್ತಕ್ಕಂಥ ಇಂದು ಅರ್ಥಾತ್ ಮಂಗಳವಾರ 8/2017ನೇ ಇಸ್ವಿಯಲ್ಲಿ ಕಾಣತಕ್ಕಂಥವರಾಗಿದ್ದು ಬೆಳಿಗ್ಗೆ 5 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ, ಅದ 6 ಗಂಟೆಗೆ ಹರಿಕಥಾಮೃತಸಾರ ವಿಜಯ ವಿಠಲ ಭಜನಾಮಂಡಳಿ ಹರಿಕಥಾಮೃತಸಾರ ಪಾರಾಯಣ, 7ವರೆಗೆ ಅನೇಕ ಭಕ್ತವೃಂದದಿಂದ ಅಷ್ಟೋತ್ತರ ಸಹಿತವಾಗಿರತಕ್ಕಂಥ ಕ್ಷೀರಾಭಿಷೇಕ ಕಾಣತಕ್ಕಂಥವರಾಗಿದ್ದೇವೆ. ಅನಂತರದಲ್ಲಿ ಫಲಪಂಚಾಮೃತ ವಿಶೇಷವಾಗಿರತಕ್ಕಂಥದ್ದನ್ನು ಕಾಣತಕ್ಕಂಥವರಾಗಿದ್ದೇವೆ. ಇನ್ನು 12 ಗಂಟೆಗೆ ತೀರ್ಥಪ್ರಸಾದ ವ್ಯವಸ್ಥೆ ಇದೆ. ಸಾಯಂಕಾಲ ವಿಶೇಷವಾಗಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರತಕ್ಕಂಥದ್ದಾಗಿದೆ. ದಿನಾಂಕ 9 ಅಂದರೆ ನಾಳೆ ಮಧ್ಯಾರಾಧನಾ ಪ್ರಯುಕ್ತವಾಗಿ 9/8/2017 ನಡೀತಕ್ಕಂಥ ವಿಶೇಷ ಕಂಡ್ರೆ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ನಿರ್ಮಾಲ್ಯ ವಿಸರ್ಜನೆ, 6 ಗಂಟೆಗೆ ಹರಿಕಥಾಮೃತಸಾರ ಭಜನೆ, 7 ಗಂಟೆಗೆ ಅಷ್ಟೋ ಸಹಿತವಾಗಿರತಕ್ಕಂಥ ಪಂಚಾಮೃತ ಕ್ಷೀರಾಭಿಷೇಕ ಮೊದಲಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತವೆ. ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ನಡೀತಕ್ಕಂಥದ್ದಾಗಿದೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ 7 ಗಂಟೆಗೆ ನಡೀತಕ್ಕಂಥದ್ದಾಗಿದೆ. ಅನೇಕ ಉತ್ಸವಗಳು ಕೂಡ ಸಾಯಂಕಾಲ ನಡೀತಕ್ಕಂಥದ್ದಾಗಿದೆ. ಮರುದಿವಸ ಅರ್ಥಾತ್ ದಿನಾಂಕ 10/8/2017 ಅರ್ಥಾತ್ ಗುರುವಾರದಂದು ವಿಶೇಷವಾಗಿರತಕ್ಕಂಥ ದಿನವನ್ನು ಕಾಣ್ತೇವೆ. ಗುರು ಅಂದರೆ ಮಂತ್ರಾಲಯ ರಾಗಪ್ಪ, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಕಂಡಂತೆ ಉತ್ತರಾರಾಧನೆ ಅನುಗ್ರಹವನ್ನು ಮಾಡಲಿಕ್ಕೆ ಅಂತ ಗುರುವಾರ ಬಂದಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಸನ್ನಿವನ್ನು ಕಾಣ್ತೇವೆ. ಆ ಗುರುವಾರದಂದು ರಾಯರೇ ಪ್ರತಿಯೊಬ್ಬರ ಮನೆಗೆ ಬಂದು ಅನುಗ್ರಹವನ್ನು ಮಾಡತಕ್ಕಂಥದ್ದು ಕಾಣ್ತೇವೆ. ಅದಕ್ಕೆ ಮಹಾರಥೋತ್ಸವ ಅಂತ ಹೇಳಿ ಅನೇಕ ಶ್ರೀ ರಾಘವೇಂದ್ರ ಸ್ವಾಮಿಗಳ 346ನೇ ವರ್ಷದ ಆರಾಧನಾ ಮಹೋತ್ಸವ ವಿಜೃಂಭಣೆಯಾಗಿ ಜರುಗುತ್ತಲಿದೆ. ಈಗಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪಂಡಿತರಾದ ಗರಗ ರಾಮಾಚಾರ್ಯರು ವಿಶದವಾಗಿ ತಿಳಿಸಿದ್ದಾರೆ. ಕಾರಣ ಈ 3 ದಿನದ ಕಾರ್ಯಕ್ರಮದಲ್ಲಿ ಸಕಲ ಭಕ್ತರು ಭಾಗವಹಿಸಿ ರಾಯರ ಅನುಗ್ರಹಕ್ಕೆ ಪಾತ್ರ ಆಗಬೇಕೆಂದು ಕೋರಿದ್ದಾರೆ. ಸ್ವಾಮಿಗಳ 346ನೇ ಆರಾಧನಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡಪ್ರಭ ಪತ್ರಿಕೆ ಇವತ್ತು ರಾಜ್ಯಾದ್ಯಂತ ಇವತ್ತು ಪ್ರಕಟಗೊಂಡಿದೆ. ಸುಮಾರು 1 ಲಕ್ಷ ಪ್ರತಿ ಇವತ್ತು ಪ್ರಕಟ ಆಗ್ತಾ ಇದೆ. ಈಗಾಗಲೇ ಮಂತ್ರಾಲಯದಲ್ಲಿ ಬಿಡುಗಡೆ ಆಗಿದೆ. ಹೊಸಪೇಟೆ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಪ್ರತಿಗಳು ಬಿಡುಗಡೆ ಆಗಿದೆ.
ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಂಪರೆ ಮತ್ತು ಆರಾಧನೆ ಬಗ್ಗೆ ಇದರಲ್ಲಿ ಸವಿಸ್ತಾರವಾಗಿ ತಿಳಿಸಲಾಗಿದೆ. ಗಂಗಾವತಿಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಂದು ರಾಘವೇಂದ್ರ ಸ್ವಾಮಿಗಳ 346ನೇ ಆರಾಧನಾ ಪ್ರಯುಕ್ತ ಎಲ್ಲ ಗಂಗಾವತಿಯ ಸದ್ಭಕ್ತರು ಆರಾಧನೆಗೆ ಬಂದು ರಾಯರ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಆಮೇಲೆ ಕನ್ನಡಪ್ರಭದವರು ಹೊಸದಾಗಿ ಬಿಡುಗಡೆ ಮಾಡಿರುವ ಪುಸ್ತಕದಲ್ಲಿ ರಾಯರ ವಿವರಣವಾದ ಪೂರ್ಣ ಮಾಹಿತಿಯೊಂದಿಗೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ತೆಗೆದುಕೊಂಡು ರಾಯರ ಬಗ್ಗೆ ಎಲ್ಲ ಕೂಲಂಕಷವಾಗಿ ತಿಳಿದುಕೊಳ್ಳಬೇಕು. ಸಕಲ ಮಂತ್ರಾಲಯದ ಮೂಲ ಮೃತ್ತಿಕಾ ವೃಂದಾವನದಲ್ಲಿ ಗಂಗಾವತಿಯ ಈ ಒಂದು ಸನ್ನಿಧಾನದಲ್ಲಿ 3 ದಿವಸಗಳ ಕಾಲ 8, 9, 10 ಈ 3 ದಿವಸಗಳ ಕಾಲ ಶ್ರೀ ರಾಘವೇಂದ್ರ ಗುರುಸಾರ್ವ 346ನೇ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದು ಸಕಲ ಆಸ್ತಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುರಾಯ ಅನುಗ್ರಹಕ್ಕೆ ಪಾತ್ರಕ್ಕಾಗಿ ಶ್ರೀಮಠದ ಪರವಾಗಿ ವಿಜ್ಞಾಪಿಸಿಕೊಳ್ಳುತ್ತಾರೆ. ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯು ವಿದ್ಯಾರ್ಥಿಗಳಿಗಾಗಿ ಮಿನಿ ಪತ್ರಿಕೆಯನ್ನು ಹೊರತಂದಿದ್ದು ನಗರದ 5ನೇ ವಾರ್ಡಿನ ಕಿಲ್ಲಾ ಏರಿಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದನ್ನು ಬಿಡುಗಡೆಗೊಳಿಸಲಾಯಿತು. ಅಂತಹ ಶಿಕ್ಷಣದ ತಳಹದಿಯಿಂದ ಆ ಶಿಕ್ಷಣ ಗುಣಮಟ್ಟ ಏರಬೇಕು ಅಂತ ನಿಮಗೇನಾದರೂ ಇತ್ತಂದರೆ ಅದು ಇಂತಹ ದಾನಿಗಳಿಂದ ಮಾತ್ರ. ವಿಜಯ ಕರ್ನಾಟಕ ಪತ್ರಿಕೆಯೊಳಗ ನಾನು ನಿಮಗೆ ಆಗಲೇ ಮೊದಲೇ ಒಂದು ಸಲ ಪೀಠಿಕೆಯಲ್ಲಿ ಹೇಳಿದಂತೆ ದಿನಕ್ಕೊಂದು ವಿಷಯ, ಅದರಲ್ಲಿ ಪಾಠ ಮತ್ತು ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಉತ್ತರಗಳು ಬರ್ತಾ ಇದ್ದಾವೆ. ಇವತ್ತಿನಿಂದ ಹಿಡಿದು ಮಾರ್ಚ್ 31ರವರೆಗೆ ಪ್ರತಿನಿತ್ಯ ಈ ಪೇಪರು ನಿಮ್ಮ ಕೈ ಸೇರುತ್ತೆ. ಅದರಲ್ಲಿ ಪ್ರತಿ ವಿಷಯಗಳು ಎಲ್ಲ ವಿಷಯಗಳು ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಕ್ರೀಡೆ, ಮತ್ತು SUPW ಕಲೆ ಮತ್ತು ಸೃಜನಾತ್ಮಕ ಎಲ್ಲ ವಿಷಯಗಳು ಸಹಿತ ಅದರಲ್ಲಿ ಅಡಕವಾಗಿದೆ. ವಿದ್ಯಾರ್ಥಿ ಮಕ್ಕಳಿಗೆ ನಮ್ಮ ವೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆದಷ್ಟು ಮಟ್ಟಿಗೆ ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಮಿನಿ ವಿಜಯ ಕರ್ನಾಟಕ ಪ್ರತಿದಿನ ಆ ಪೇಪರಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗೆ ವಿಷಯ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲ ಆಗುತ್ತದೆ. ದಿನ ಬೆಳಗ್ಗೆ ಪೇಪರ ನಿಮ್ಮ ಸ್ಕೂಲಿಗೆ ಬಂದು ನಿಮ್ಮ ಕೈಯಲ್ಲಿ ಸೇರ್ತದೆ. ಆ ಪತ್ರಿಕೆಯನ್ನು ಓದ್ತಾ ನಿಮ್ಮ ಜೀವನದಲ್ಲಿ ಬಡ ಮಕ್ಕಳಾಗಿ ನೀವು ಹುಟ್ಟಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕು, ನೀವು ಹುಟ್ಟಿರೋದು ನಿಮ್ಮ ತಂದೆ ತಾಯಿ ಒಂದು ಕೂಲಿ ಮಾಡಿ ನಾಲಿ ಮಾಡಿ ದುಡಿದು ಬದುಕ್ತಿರ್ತಾರೆ. ಆದರೆ ನೀವು ನಿಮ್ಮ ತಂದೆ ತಾಯಿ ಆಸೆಯಂತೆ ಒಂದು ವಿದ್ಯಾರ್ಥಿಯರು ಒಂದು ಬಡ ಮಕ್ಕಳಾಗಿ ನಿಮ್ಮ ಓದನೆ ಬಂಡವಾಳ ಮಾಡಿಕೊಂಡು ಬದಿ ಓದಲಿ ಪತ್ರಿಕೆ ಓದ್ತಿರಬೇಕು. ಯಾಕಂದರೆ ಈ ಪತ್ರಿಕೆ ಓದಿದ್ರೆ ನಿಮಗೆ ಪ್ರತಿ ಪತ್ರಿಕೆ ಒಳಗೆ ಇವತ್ತು ಬೇರೆ ಇಲಾಖೆಯಿಂದ ಇವಾಗ ಯಾಕಂದರೆ ಮುಂದಿನ ದಿನದಲ್ಲಿ ನೌಕರಿ ಸಲಾಗ ನೀವು ಓಡಾಡೋ ಕೇಳಬೇಕಾಗತ್ತೆ. ಅದೇ ರೀತಿ ನೀವು ಪತ್ರಿಕೆ ಓದಿದ್ರೆ ಮಾತ್ರ ನಿಮಗೆ ಯಾವ ಇಲಾಖೆದಾಗ ಎಷ್ಟು ಖಾಲಿ ಇದಾವ, ಯಾವ ಇಲಾಖೆದಾಗ ಏನಾಗಿದೆ ಎಂಬುದು ನಾಲ್ಕು ಬರ್ತೈತೆ. ಬರೀ ನಾವು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕುತ್ಕೊಂಡು ನೋಡಿದ್ರೆ ಅದು ಏನಿಲ್ಲ. ಟಿವಿಯಲ್ಲಿ ಕ್ರಿಕೆಟು ಅದು ಇದು ನೋಡ್ತೀವಿ. ಈ ಮಾಧ್ಯಮ ಮಾತ್ರ ಪತ್ರಿಕೆಯಲ್ಲಿ ಯಾರು ಓದುತ್ತಾರ ಅವ್ರು ಶಾಣ್ಯರಾಗ್ತಾರೆ. ಯಾಕಂದರೆ ಇವತ್ತಿನ ಯುವಕರು ಮುಂದಿನ ನಾಯಕರಾಗ್ತಾರೆ. ನೀವು ಯಾಕಂದರೆ ಇವತ್ತು ಏನಾಗೈತೆ ಅಂದರೆ ನಾವು ಹುಡುಗಾಟಕ್ಕೆ ಬಿದ್ದುಬಿಟ್ವಿ. ಈ ಹುಡುಗಾಟ ಅಂಬದು ಬಿಟ್ಟು ಪ್ರತಿಯೊಬ್ಬರು ಇವತ್ತು ಅರ್ಜುನ್ ನಾಯಕರಾಗಲಿ ಇವತ್ತು ರವಿ ಇವತ್ತು ಯಾಕಂತಂದರೆ ಇವತ್ತು ಇದ್ದೇ ಅಭ್ಯಾಸ ಬರೀ ಓದಿ ಹೋಗಿ ನೀವೇನು ಮಾಡಿಬಿಡ್ತೀರಿ, ಮನೆಗೆ ಇದ್ದೇ ಶಾಲೆಯರು ಗುರುಗಳು ನಿಮಗೆ ಕಲಿಸಿ ಕಳಿಸ್ತಾರೆ. ಆದರೆ ನೀವೇನು ಮಾಡಿದ್ರು ಮನೆಗೆ ಹೋಗತ್ತಡ ನೀವು ಬಿಟ್ಟು ಹೋಗ್ಬಿಡ್ತೀರಿ. ಆ ಪತ್ರಿಕೆ ದಿವಸ ಓದ್ಕೊಂತಿದ್ರೆ ನಿಮ್ಗೆ ವಿದ್ಯೆ ಜಾಸ್ತಿ ಆಗ್ತೈತೆ. ಪತ್ರಿಕೆ ಕಲಿತು ಅನ್ನೋ ಕಾರಣಕ್ಕೆ ನಾವು ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಪರ್ ಡೇ 50 ಪೈಸಾ ಆ ಲೆಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಿನಿ ವಿದ್ಯಾರ್ಥಿ ಸಂಚಿಕೆ ಅಂತ ಪತ್ರಿಕೆಯನ್ನು ಹೊರತರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇದು ಒಟ್ಟಾರೆ 8 ಪುಟಗಳು ಇರುತ್ತೆ ಸರ್.
ಇದು 8 ಪುಟಗಳು ಇರುತ್ತೆ. ಇದರಲ್ಲಿ ಇಂಗ್ಲೀಷು, ಜಿಯೋಗ್ರಫಿ, ರಸಾಯನಶಾಸ್ತ್ರ, ವಿಜ್ಞಾನ, ಕ್ರೀಡೆ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಾರೆ. ಇದನ್ನ ಪ್ರತಿ ವಿದ್ಯಾರ್ಥಿಗಳು ಕೂಡ ಡೈಲಿ ಓದಬೇಕು. ಡೈಲಿ 8 ಪುಟಗಳನ್ನು ಓದಬೇಕು. ನಿಮ್ಗೆ ಏನೋ ತಿಳಿಯಲ್ಪ ಅಂತ ನಿಮ್ಮ ಶಿಕ್ಷಕರಿಗೆ ಕೇಳ್ಕೊಂಡು ಇದ್ರ ಬಗ್ಗೆ ತಿಳ್ಕೊಬೇಕು. ಜೊತೆಗೆ ಈ ಪತ್ರಿಕೆಯಲ್ಲಿ ನಿಮ್ಮ ಪಠ್ಯೇತರ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳು ಇರ್ತವೆ. ಉದಾಹರಣೆಗೆ ಗಣಿತ, ಸೈನ್ಸು, ಇಂಗ್ಲೀಷ್, ಗ್ರಾಮರು, ಸಣ್ಣ ಸಣ್ಣ ಕಥೆಗಳು, ಕವನಗಳು ಇರ್ತವೆ. ಮತ್ತು ಜೊತೆಗೆ ಕಾರ್ಟೂನ್ ವಿಷಯ ಸಮೇತ ಈ ಪತ್ರಿಕೆಯಲ್ಲಿ ಇರುತ್ತೆ. ಇನ್ನೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಡೈಲಿ ಓದೋ ಜೊತೆಗೆ ಒಂದು ಫೈಲ್ ಮಾಡ್ಕೋಬೇಕು. ನೀವು ಡೈಲಿ ಇಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ವಿಷಯಗಳನ್ನ ಇದನ್ನೆಲ್ಲ ಬೈಂಡಿಂಗ್ ಮಾಡಿಕೊಂಡು ನಿಮ್ಮ ಒಂದು ಫೈಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂದೆ ನಿಮಗೆ 8th ಸ್ಟ್ಯಾಂಡರ್ಡ್ ಬಂದಾಗ 10th ಬಂದಾಗ ಎಲ್ಲ ಭಾಳ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನೀವು SLC ಆದ ನಂತರ ಮುಂದಿನ ಏನೋ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಆಗಲಿ, ಸಣ್ಣ ಪುಟ್ಟ ಜಾಬ್ಗೆಲ್ಲ ಅನುಕೂಲ ಆಗುತ್ತದೆ. ಮುಂದೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಪತ್ರಿಕೆ ಅಂತ ಈ ದೃಷ್ಟಿ ಇಟ್ಕೊಂಡು ಈ ಪತ್ರಿಕೆಯನ್ನು ನಾವು ಹೊರತಂದಿದ್ದೀವಿ. ಗಂಗಾವತಿ ನಗರದ 21ನೇ ವಾರ್ಡಿನ ಶ್ರೀ ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳು ಜರುಗಿದವು. ಜಗದಾನಂದ ಲಕ್ಷ್ಮೀ ಬಾರಮ್ಮ, ಆನಂದ ಲಕ್ಷ್ಮೀ ಬಾರಮ್ಮ, ಜಗದಾನಂದ ಲಕ್ಷ್ಮೀ ಬಾರಮ್ಮ. ಅರಿಶಿನಲಂಕೃತ ಕುಂಕುಮ ಶೋಭಿತ ಆದಿಲಕ್ಷ್ಮಿನಿ ಬಾರಮ್ಮ, ಅರಿಶಿನಲಂಕೃತ ಕುಂಕುಮ ಶೋಭಿತ ಆದಿಲಕ್ಷ್ಮಿನಿ ಬಾರಮ್ಮ. ಜಗತಿಯಲೆಲ್ಲರೂ ಸಂಭ್ರಮದಿಂದ ಕಾಯುತ್ತ ನಿಂದರು ವಂದಿಸುತ್ತ ಆನಂದ ಲಕ್ಷ್ಮೀ ಬಾರಮ್ಮ, ಜಗದಾನಂದ ಲಕ್ಷ್ಮೀ ಬಾರಮ್ಮ. ಗಂಗಾವತಿ ನಗರದ ಎಲ್ಲ ಜನರು ಸಹಕಾರ ಐತಿ. ಇದರಲ್ಲಿ ಜಾತಿ ಭಾಗ ಏನಿಲ್ಲ, ಎಲ್ಲ ಜನಾಂಗದವರು ಈ ಒಂದು ಸಮೂಹಕ್ಕೆ ಹೋಗಕ್ಕೆ ಸಹಕಾರ ಮಾಡ್ಕೊತ ಬಂದಿರ್ತಾರೆ. ಈ ತಾಯಿಯ ಸುಮಾರು ಹೊರಗಡೆಯಿಂದ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಮಾನ್ವಿ, ಗದಗ ಅಲ್ಲಿಂದ ಭಕ್ತಾದಿಗಳು ಬಂದು ಈ ತಾಯಿ ಆಶೀರ್ವಾದ ಪಡೆದು ಪವಿತ್ರರಾಗ್ತಾರೆ. ಈ ತಾಯಿ ಶಕ್ತಿ ಅಷ್ಟಿದೆ. ಈ ಪ್ರತಿ ವರ್ಷ ಅನ್ನ ಸಂದರ್ಭ ಸಹ ನಡೀತೈತೆ. ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ತಾಯಿ ಒಂದು ಆಶೀರ್ವಾದದಿಂದ ಎಲ್ಲ ಹೊಸ ಮಕ್ಕಳಿಗೆ ಆ ತಾಯಿ ಸಕಲ ಸಂಪತ್ತು ಕೊಳ್ಳಿ ಅಂತೇಳಿ ತಾಯಮ್ಮ ದೇವ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೂ ನಾವು ತಾಯಮ್ಮ ದೇವಸ್ಥಾನಕ್ಕೆ ಸಹಕಾರ ಮಾಡಿ ಎಲ್ಲ ತಾಯಮ್ಮಗಳಿಗೆ ಆಗುವುದರಿಂದ ಎಲ್ಲ ಭಕ್ತರು ಆ ಭಕ್ತರುಗಳೆಲ್ಲ ತಗೊಂಡಿದ್ದೆ ಸಾಮಾನ್ಯ ಜಾತಿ ಅಪೂರ್ವವಾಗಿ 45ನೇ ವರ್ಷಕ್ಕೆ ಅಪೂರ್ವವಾಗಿ ಮಾಡೋಕ್ಕಿದ್ದೀವಿ. ಆಮೇಲೆ ಯಾವ ಥರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಲುವೆಗೆ ನೀರು ಬಿಡುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡರು, ರೈತರು ಹೋರಾಟಕ್ಕೆ ಸಿದ್ಧತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀರಾಯರ 346ನೇ ಆರಾಧನಾ ಮಹೋತ್ಸವ.
ಮತ್ತು ಶ್ರೀ ತಾಯಮ್ಮ ದೇವಿಯ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹಗಳು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.